ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವೇನೋ ರಿವೆಂಜ್ ಅಂದ್ರಿ ಅಲ್ವಾ, ಅದೇನೋ ನಿಮ್ಗಿಷ್ಟ ಬಂದಂಗೆ ತೀರ್ಸ್ಕೊಳ್ಳಿ. ನನಗ್ ಮಾತ್ರ ತಕ್ಷಣ ಬ್ಯಾಲೆನ್ಸ್ 5 ಲಕ್ಷ ಕೊಟ್ಬಿಡಿ. ಬಂಗಾರ, ಅವನಿಗೆ ಕಾಣಿಸ್ತಾ ಇಲ್ಲ, ಎಲ್ಗೋಗಿದ್ದಾಳೆ? ಹೊಸ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕು. ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನೆ. ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಆ ಜಾಬ್ ಕೂಡ ಹೋಯ್ತು ಅಂದ್ರೆ ಎಲ್ರೂ ಕಷ್ಟದಲ್ಲಿ ಸಿಕ್ಕಾಕೋತೀವಿ. ಬೇಗ ಫೋನ್ ಮಾಡು. ಅಮ್ಮ ಅಮ್ಮ ಅಮ್ಮ, ರೂಮಲ್ಲಿ ಚಿಕ್ಕಮ್ಮನ ಬಟ್ಟೆ ಬ್ಯಾಗು ಕಾಣಿಸ್ತಿಲ್ವಲ್ಲ ಇಲ್ಲಿ? ಕಾಣಿಸ್ತಾ ಇಲ್ಲ ಅಂದ್ರೇನು? ಕೇಳ್ತಾ ಇದ್ರು ಏನು ಮಾತಾಡದೆ ಯಾಕೆ ಸೈಲೆಂಟ್ ಆಗಿದ್ಯಾ ಸುಜಾತ? ಅವಳ ಸಂಪಾದನೆ ಮೇಲೆ ಎಷ್ಟು ದಿನ ಅಂತ ಬದುಕೋದು? ನಾನ್ ಕೂಡ ಕೆಲಸ ಮಾಡ್ತೀನಿ ಅಂತ ನೆನ್ನೆ ಸುಭಾಷಿತ ಹೇಳ್ದೆ ಅಲ್ವಾ? ಅದಕ್ಕೆ ಅವಳ ದಾರಿನ ಅವಳು ನೋಡ್ಕೊಂಡ್ಲು. ಅವಳ ದಾರಿನ ಅವಳು ನೋಡ್ಕೊಳ್ಳೋದು ಅಂದ್ರೇನು? ಏಯ್ ಸುಜಾತ, ಸುಜಾತ! ಇಷ್ಟು ಜನ ಇದ್ರು ಕೂಡ ಒಂದು ಹುಡುಗಿನ ಹಿಡಿಯೋಕ್ಕಾಗ್ಲಿಲ್ವಾ? ನೀವೆಲ್ಲ ವೇಸ್ಟ್ ಫೆಲೋಸ್ ಕಂಡ್ರೋ. ಸುಜಾತ ನಿಂತ್ಕೋ. ಅವನಿ ಎಲ್ಲಿದ್ದಾಳೆ? ನನ್ ತಂಗಿಗೆ ನೀನ್ ಕೆಲ್ಸ ಕೊಡ್ಸೋ ಅಗತ್ಯ ಇಲ್ಲ. ನನ್ ತಂಗಿ ಇನ್ ಬರಲ್ಲ. ನಿನ್ ಕುಡಿತಕ್ಕೆ ನೀನ್ ಸಂಪಾದಿಸ್ಕೋ. ನನ್ ಮಗಳನ್ನ ನಾನು ಹೇಗಾದ್ರೂ ನೋಡ್ಕೋತೀನಿ. ಅವನಿ ಎಲ್ಲಿದ್ದಾಳೆ ಅಂತ ಮರ್ಯಾದೆಯಿಂದ ಹೇಳೋ. ನನ್ ತಂಗಿ ವಿಷಯ ನಿನಗ್ ಬೇಕಾಗಿಲ್ಲ. ಏಯ್, ಬಿಡು. ಬೇಡ್ಕೋತಾ ಇದ್ರೆ ಏನೇ ಓವರ್ ಆಗಾಡ್ತಾ ಇದ್ಯಾ? ಹೇಳೆ, ಹೇಳೋ. ಹೇಳು ಅಂತ ಹೇಳ್ತಾ ಇದೀನಿ ತಾನೇ? ಪ್ಲೀಸ್ ಅಪ್ಪ, ಬಿಟ್ಬಿಡಪ್ಪ, ಅಮ್ಮನ್ ಬಿಟ್ಬಿಡಪ್ಪ. ಹೇಳೆ. ಮನೆಯಿಂದ ನಾನೇ ಕಳಿಸ್ಬಿಟ್ಟೆ. ಕೆಟ್ಟವನಾಗಿರೋ ನಿನ್ ಕಣ್ಣಿಗೆ ಬೀಳ್ದಿರೋಷ್ಟು ದೂರ ಹೋಗುಂತ ನಾನೇ ಕಳಿಸ್ಬಿಟ್ಟೆ. ಇನ್ಯಾವತ್ತೂ ಅವಳು ಬರಲ್ಲ, ಬರಲ್ಲ. ಯಾಕೆ ಕಳಿಸ್ದೆ? ನೀತಿ ಇಲ್ದಿರೋ ಒಬ್ಬ ನೀಚನ್ಗೆ ಬೆಲೆ ಇಲ್ದಿರೋ ಒಬ್ಬ ಸ್ವಾರ್ಥ ಮನುಷ್ಯ ನನ್ ತಂಗಿನ ಮಾರೋದಕ್ಕೆ ಇಟ್ಟಿದ್ದಾನನ್ನೋ ನಿಜಾನ ನನ್ ಕಣ್ಣಾರೆ ನೋಡಿದ್ದಕ್ಕೆ ಕಳಿಸ್ಬಿಟ್ಟೆ. ಅಯ್ಯೋ ನಿನ್ನ! ಅಂದ್ರೆ ರಾತ್ರಿ ನಾನು ಫೋನಲ್ಲಿ ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ಅಂತಾಯ್ತು. ಕೇಳಿಸ್ಕೊಳ್ಳೋ ಹಾಗೆ ಆ ದೇವ್ರ ಅವಕಾಶ ಕಲ್ಪಿಸಿದಕ್ಕೆ ನನ್ ತಂಗಿನ ನಾನ್ ಕಾಪಾಡ್ಕೊಳಕ್ಕಾಗಿದ್ದು. ಗುಣಕ್ಕಿಂತ ದುಡ್ಡೇ ದೊಡ್ಡದು ಅಂತ ಭಾವಿಸೋ ನಿನ್ ಕಣ್ಣಿಗೆ ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಭಾವಿಸೋ ಆ ಸುರೇಂದ್ರನ್ ಕಣ್ಣಿಂದ ದೂರ ಹೊರಟು ಹೋಗು ಅಂತ ನಾನೇ ಕಳಿಸ್ಬಿಟ್ಟೆ.
ಇಷ್ಟು ದಿನ ಅವಳ ಸಂಪಾದನೆಲೇ ಬದುಕ್ದೆ. ಯಾರ್ದೋ ಆಸೆ ತೀರ್ಸಕ್ಕೋಸ್ಕರ ಅವನಿಗೆ ಒಪ್ಪಿಸ್ಬೇಕು ಅಂತ ನೋಡ್ತೀಯಾ? ನೀನು ನೀನು ಅಷ್ಟಕ್ಕೂ ಎಷ್ಟು ಕೆಟ್ಟಾಗಿ ಯೋಚನೆ ಮಾಡ್ತೀಯಾ? ಚಚಿ, ನೀನ್ ತೂ ಅಂತ ಮಖ ಕೂಗಿದ್ರೂ ಒರ್ಸ್ಕೋತೀನಿ ಹೊರತು ಈ ವಿಷಯ ಸುರೇಂದ್ರ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವನ ಗನ್ನಿಗೆ ನನ್ನ ಬಲಿಯಾಗೋ ತಪ್ಪಲ್ಲ, ನನ್ನೇ ಅಲ್ಲ ನಿಮ್ಮನ್ನು ಕೂಡ ಸಾಯಿಸ್ಬಿಡ್ತಾನೆ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ನನ್ಗೇನೇ ಆದ್ರೂ ಪರವಾಗಿಲ್ಲ, ನನ್ ತಂಗಿ ಯಾವ್ದೋ ಒಂದ್ ಜಾಗದಲ್ಲಿ ಕ್ಷೇಮವಾಗಿದ್ರೆ ಸಾಕು. ಅವನಿ ಅಂತ ಅಪ್ಸರೇನಾ ಸುರೇಂದ್ರ ಮದುವೆ ಮಾಡ್ಕೋತಾನೇನೋ? ನನ್ ಮಾತ್ ಕೇಳಿ ಅವನಿನ ವಾಪಸ್ ಬರೋದಕ್ಕೆ ಹೇಳು. ಬಾಯ್ ಮುಚ್ಚು. ಅಂತ ಪೊರ್ಕಿನ ಮದ್ವೆ ಮಾಡ್ಕೊಳ್ಳೋ ಕರ್ಮ ನನ್ ತಂಗಿಗೆ ಆಗ್ಬೇಕು. ದೇವ್ರು ನನ್ ತಂಗಿಗೆ ಒಳ್ಳೆ ದಾರಿ ತೋರಿಸ್ತಾನೆ, ಒಳ್ಳೆ ಗಂಡನ್ನೇ ಕೊಡ್ತಾನೆ. ಅಬ್ಬಾ, ಹೀಗ್ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬೇಗ ಬಟ್ಟೆನೆಲ್ಲ ಪ್ಯಾಕ್ ಮಾಡು, ಎಲ್ಲಾದ್ರೂ ಹೊರಟೋಗೋಣ. ಇಲ್ಲ ಅಂದ್ರೆ ಸುರೇಂದ್ರನ್ ಕೈಯಲ್ಲಿ ಚಿತ್ರಿಂಸೆ ತಪ್ಪೋದಿಲ್ಲ. ಯಾರ್ ಬಂದ್ರು ಯಾರೇ ಬಂದ್ರು ನಾನ್ ಎದುರಿಸ್ತೀನಿ. ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ ನೀನ್ ಹೋಗು, ನಾನು ಮತ್ ನನ್ ಮಗಳು ಎಲ್ಲಿಗೂ ಬರಲ್ಲ. ಈ ಡೈಲಾಗ್ಗಳು ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ, ಜೀವನಕ್ಕೆ ಅನ್ವಯಿಸೋದಿಲ್ಲ. ಹೇಳಿದ್ದನ್ ಮಾಡು. ನಾನ್ ಬರಲ್ಲ. ಸುರೇಂದ್ರನ್ ಕಡೆಯಿಂದ ಫೋನ್ ಬರೋಕ್ಕೂ ಮುಂಚೆನೆ ನಾವು ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಬನ್ನಿ ಬನ್ನಿ. ನಮ್ ಮೇಲೆ ಏನೋ ದೊಡ್ಡದಾಗಿ ಪ್ರೀತಿ ಇರೋ ಹಾಗೆ ಯಾಕ್ ನಮ್ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನ್ ಕೂಡ ಇಲ್ಲ ಅಂದ್ರೆ ನೀನು ಭಿಕ್ಷೆ ಬೇಡ್ಕೊಂಡ್ ತಿನ್ಬೇಕಾಗತ್ತೆ ಅಂತಲ್ವಾ ನಿನ್ ಭಯ? ನನ್ನ ಎಷ್ಟು ಬೈಬೇಕಂದ್ರು ಆಮೇಲೆ ಬೈಯಿ, ಇವಾಗ ಹೊರಡು. ನಾನ್ ಬರಲ್ಲ. ನಾದ್ನಿ ಅವನ್ ಮನೆಯಿಂದ ಹೊರಟೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣನೇ ಆ ನರಸಿಂಹ ನಮಗ್ ಫೋನ್ ಮಾಡ್ಬೇಕಲ್ವಾ? ಅವನು ನಮ್ ಜೊತೆ ಏನೋ ಡ್ರಾಮಾ ಮಾಡ್ತಾ ಇದ್ದಾನೆ. ನರಸಿಂಹನ್ ಫ್ಯಾಮಿಲಿ ಜೊತೆ ಎಸ್ಕೇಪ್ ಆಗಿದ್ದಾನೆ ಅನ್ಸುತ್ತೆ ಸುರೇಂದ್ರ. ಲೇ ನರಸಿಂಹ, ಲೇ ನರಸಿಂಹ, ಲೇ ನರಸಿಂಹ. ಎಲ್ಲ ಕಡೆ ಹುಡುಕಿದ್ವಿ, ಮನೇಲಿ ಯಾರೂ ಇಲ್ಲ. ತಪ್ಪಿಸ್ಕೊಳಕ್ಕಾಗಲ್ಲ.
ಮೈ ಗಾಡ್, ನನ್ನ ಕಾರಲ್ಲಿ ಹುಡುಗಿನ? ಯಾರಾಗಿರಬಹುದು? ಅವನೇ? ಅವನೇ ಅವರು ನನ್ನ ಕಾರಿಗೆ ಹೇಗೆ ಬಂದ್ರು? ಅವನೇ ಅವರೇ, ಅವನೇ ಅವನೇ ಅವರೇ, ಅವನೇ ಅವರೇ, ಎದ್ದೇಳಿ. ನೀವು ನಾನ್ರಿ ಶ್ರೀಕರ್. ಬನ್ನಿ, ಇಳಿರಿ. ಎಲ್ಲಿದ್ದೀವಿ ನಾವು? ಚೆನ್ನೈ ರೀ. ಚೆನ್ನೈಯ? ಹೌದು ರೀ. ನಾನು ಕಂಪ್ನಿ ಮೀಟಿಂಗಿಗೆ ಅಂತ ಬಂದೆ. ಲಗೇಜ್ ತಗೊಳ್ಳೋಣ ಅಂತ ನೋಡಿದ್ರೆ ನೀವು ಕಾಣಿಸಿದ್ರಿ. ಇದೆಲ್ಲ ನನಗೆ ನಂಬೋಕೆ ಆಗ್ತಿಲ್ಲ. ಅಷ್ಟಕ್ಕೂ ನೀವು ನನ್ನ ಕಾರೊಳಗೆ ಹೇಗೆ ಬಂದ್ರಿ? ಹೇಳಿ ಅವನಿಯವರೇ, ನೀವು ನನ್ನ ಕಾರಿಗೆ ಯಾವಾಗ ಹತ್ತಿದ್ರಿ? ರಾತ್ರಿ ನನ್ನ ಮಿನಿಸ್ಟರ್ನ ಮಗ ಸುರೇಂದ್ರನ್ ಕಡೆಯವರು ಹಿಂಬಾಲಿಸ್ಕೊಂಬಂದ್ರು. ಜಿಂಕೆ ಮರಿ ತರ ಓಡ್ಕೊಂಡು ಕೊನೆಗೆ ನಮ್ ಕೈಗೆ ಸಿಕ್ಕಾಕೊಂಡಿದ್ಯಾ. ನಮ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ ಮಾತ್ಯಾಕೋ, ತಗೊಂಡೋಗ್ ಮೂಟೆ ಕಟ್ಟೋಣ ಬನ್ನಿ. ಬರ್ರೋ. ಏಯ್ ಏಯ್,
ಒಳಗಡೆ ಇದ್ದಾಳ? ಇಲ್ಲ ಕಣೋ. ಛೇ, ಆ ಕಡೆ ಹೋಗೋಣ ಬನ್ನಿ. ಆ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ದೆ ನನ್ನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ಮಾಡ್ಬೇಕಾಯ್ತು. ಆಮೇಲೆ ಅನ್ಕಾನ್ಶಿಯಸ್ ಆಗಿದ್ ನನಗೆ ಮುಂದೇನಾಯ್ತೋ ಗೊತ್ತಾಗ್ಲಿಲ್ಲ. ಅವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ. ಅವರು ಕಾಣಿಸ್ತಿರೋಷ್ಟು ದೂರ ನಾನು ಹೊರಟೋಗ್ಬೇಕು. ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗ್ತಾ ಇದೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ನು ನಾನು ಹೊರಟು ಬಿಡ್ತೀನಿ. ಅಲ್ಲ, ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತೀರಾ? ಗೊತ್ತಿಲ್ದಿರೋ ಊರು, ಪರಿಚಯ ಇಲ್ದಿರೋ ವ್ಯಕ್ತಿಗಳು. ಈ ಪರಿಸ್ಥಿತಿಲಿ ನೀವು ಒಂಟಿಯಾಗಿ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ. ಅದ್ ಹಾಗಲ್ಲ. ಅವರು ಇಲ್ಲಿ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರೋರು ಯಾರೂ ಇಲ್ಲ. ಅವ್ರು ಬಂದ್ರು ನಾನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ. ನೀವು ಮೊದಲು ರಿಲ್ಯಾಕ್ಸ್ ಆಗಿ. ಅಷ್ಟಕ್ಕೂ ಇದೆಲ್ಲ ನಡೆಯೋದಕ್ಕೆ ಕಾರಣ ನನ್ನ ಮೊದಲು ನೀವು ಟೆನ್ಷನ್ನ ಕಮ್ಮಿ ಮಾಡ್ಕೊಳ್ಳಿ. ಉಳಿದಿರೋ ವಿಷಯನ ಆಮೇಲೆ ಮಾತಾಡೋಣ. ನಾನು ಸ್ಟೇ ಮಾಡ್ತಿರೋದು ಇದೇ ಹೋಟೆಲಲ್ಲಿ. ನನ್ನ ಜೊತೆ ಬನ್ನಿ. ಅದು ಹಾಗಲ್ಲ. ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀನಿ. ದಯವಿಟ್ಟು ಒಳಗಡೆ ಬನ್ನಿ. ಬನ್ರಿ. ನಡೀರಿ. ಬನ್ನಿ. ಬನ್ನಿ ನನ್ನ ಜೊತೆ. சரி சார். ஓகே சார். ಸೆಂದಿಲ್, ಸೊಲಂಗ ಮೇಡಮ್. ಮುರುಗನ್ ಸರ್ ಕರೀತಾ ಇದ್ದಾರೆ. ಹೇಳಿ ಸರ್. ಐ ಆಮ್ ಶ್ರೀಕರ್, ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಲೀಡರ್, ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ಓ, ನೀವಾ? ಆಲ್ರೆಡಿ ನಿಮ್ಮ ಹೆಸರಲ್ಲಿ ರೂಮ್ ಬುಕ್ ಆಗಿದೆ ಸರ್. ರೂಮ್ ನಂಬರ್ 211. ನಿಮ್ಮ ಕಾರ್ಡ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ವೆಲ್ಕಮ್. ಅವನಿವರೇ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಈ ಮೇಡಮ್ ಯಾರು ಸರ್? ಈ ಮೇಡಮ್ ಯಾರು ಅಂತ ಹೇಳಿ ಸರ್. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಹೇಳಿ ಸರ್. ಇಲ್ಲಿ ನನಗೆ ಮಾತ್ರ ರೂಮ್ ಬುಕ್ ಮಾಡಿಸಿದ್ದೀನಿ. ಬಟ್ ಇವಾಗ ನನಗೆ ಇನ್ನೊಂದು ರೂಮ್ ಬೇಕು. ಸಾರಿ ಸರ್, ಅವೈಲಬಿಲಿಟಿ ಇಲ್ಲ. 4 ರೂಮ್ ಇತ್ತು. ಅರ್ಧ ಗಂಟೆ ಮೊದಲು ಮದುವೆ ಮನೆ ಕಡೆಯವರು ಬಂದು ಎಲ್ಲ ರೂಮ್ನು ಬುಕ್ ಮಾಡಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಚೆಕ್ ಒನ್ಸ್ ಅಗೇನ್? ಇಲ್ಲ ಸರ್. ಓಕೆ, ನೋ ಇಶ್ಯೂ. ವಿಲ್ ಅಡ್ಜಸ್ಟ್ ಇನ್ ಒನ್ ರೂಮ್. ಅದ್ ಸರಿ, ಈ ಮೇಡಮ್ ಯಾರು ಅಂತ ಹೇಳಲೇ ಇಲ್ಲ. ಇವ್ರು ನನ್ನ